ನಮಸ್ಕಾರ ವೀಕ್ಷಕರೇ, ಬರ್ರಿ ಇವತ್ತು ಮಸಾಲೆ ಪುರಿ ಹೆಂಗೆ ಮಾಡೋದು ಅಂತ ಹೇಳಿ ನೋಡೋಣ. ನೋಡ್ರಿ, ಇದು ಎಲ್ಲರಿಗೂ ಎಲ್ಲ ಟೈಮ್ನಲ್ಲೂ ಫೇವ್ರೇಟ್ ಆಗಿರುವಂಥ ಚಾಟ್ ನೋಡ್ರಿ. ಫಸ್ಟ್ ನಾ ಏನು ಮಾಡಿದೆ, ವಟಾಣಿ ಕಾಳು ಒಂದು 1/4 kg ಅಷ್ಟು ರಾತ್ರಿ ನೆನಾಕೊಂಡಿದ್ದೆ. ಚಲೋತಂಗೆ ನೆಂದಿದ್ದು ರೀ. ಅವನ್ನೀಗ ಕುಕ್ಕರ್ ಒಳಗೆ ಹಾಕಿ ಬೇಯಲಿಕ್ಕೆ ಇಡ್ತೀನಿ. 1/4 kg ಅಷ್ಟು ವಟಾಣಿ, ಆಮೇಲೆ ಒಂದು 4 ಬಟಾಟಿ ಕಟ್ ಮಾಡಿ ಇವನ್ನ 3 ಸೀಟಿ ಹೊಡಿಸ್ಬೇಕ್ರಿ. 3 ಸೀಟಿ ಮಾಡೋದ್ರಿಂದ ಚಲೋ ಮೆತ್ತಗೆ ಬೇಯ್ತಾವ. ಇಲ್ಲಿ ನೋಡ್ರಿ, ನಾನು ಕುಕ್ಕರ್ ಒಳಗೆ ಹಾಕಿಟ್ಟೆ ಎಲ್ಲ ಇವನ್ನ. ಈಗ ಇದಕ್ಕೆ ಮಸಾಲೆ ಮಾಡ್ಕೊಳ್ಳೋಣ್ರಿ. ನಾನು ಇದಕ್ಕೆ ಒಂದು 2ರಿಂದ 3 ಈರುಳ್ಳಿ ಹೆಚ್ಚಿಟ್ಕೊಂಡೆ, ಆಮೇಲೆ ಟೊಮೆಟೊ 1-2, ಆಮೇಲೆ ಸ್ವಲ್ಪ ಕೊತ್ತಂಬರಿ 1-2-3 ಹಸಿಮೆಣ್ಸಿನ್ಕಾಯಿ, ಆಮೇಲೆ ಕೊತ್ತಂಬರಿ ಇವಿಷ್ಟು ಹೆಚ್ಚಿಟ್ಕೊಂಡೆ. ಆಮೇಲೆ ಖಡಾ ಮಸಾಲೆ ಅಂತಾರಲ್ರಿ, ಇಲ್ಲಿ ನೋಡ್ರಿ, ಇವು ಕಾಳುಮೆಣಸು, ಇವು ಪಲಾವ್ ಎಲೆ, ಕಾಳುಮೆಣಸು, ಲವಂಗ, ಚಕ್ಕಿ, ಚಕ್ರ ಮೊಗ್ಗು, ಆಮೇಲೆ ಇದು ರೀ ಕಲ್ಲು ಹೂ, ಇವಿಷ್ಟು ಹಾಕ್ಬೇಕ್ರಿ ಮಸಾಲೆಗೆ. ಹಂಗೆ ಹುರಿಬಾರ್ದು ಇವನ್ನ, ಹುರಿಯೋದೇನು ಬೇಡ, ಇದು ಹಸಿದ ಹಾಕ್ಬೇಕ್ರಿ ಮಸಾಲೆ. ಸ್ವಲ್ಪ ಎಣ್ಣೆ ಕಾಯ್ಲಿಕ್ಕೆ ಇಟ್ಟೆ, ಅದಕ್ಕೆ ಉಳ್ಳಾಗಡ್ಡಿ, ಆಮೇಲೆ ಟೊಮೆಟೊ, ಹಸಿಮೆಣ್ಸಿನ್ಕಾಯಿ, ಕೊತ್ತಂಬರಿ, ಆಮೇಲೆ ಅವೇನು ನಾವು ಮಸಾಲೆ ತೊಗೊಂಡಿದ್ವಲ್ಲ ಅವೆಲ್ಲ ಮಸಾಲೆ ಹಾಕಬೇಕು. ಹಾಕಿ ಒಂದು 5 ನಿಮಿಷ ತಾಳಿಸ್ಬೇಕ್ರಿ ಇದು. ನೋಡ್ರಿ, ನಾವು ಮನೆ ಒಳಗೆ ಮಾಡ್ಕೊಳ್ಳೋದು ಎಂಥ ಒಳ್ಳೇದಂದ್ರೆ, ನಾವು ಹೊರಗೆ ಹೋಗಿ ತಿನ್ಲಿಕ್ಕೆ ಸರಳ ಅದ ರೀ, ಆದ್ರೆ ಮನೆ ಒಳಗೆ ಮಾಡುವಾಗ ಸ್ವಲ್ಪ ಕಷ್ಟ ಅನ್ನಿಸ್ತದೆ. ಆದ್ರೆ ಎಷ್ಟು ಕ್ಲೀನ್ ಇರ್ತದೆ, ಎಷ್ಟು ಹೈಜಿನಿಕ್ ಆಗಿರ್ತದೆ. ಅವ್ರು ಯಾವ ಟೈಪಿನ ಸಾಮಾನು ಹಾಕಿರ್ತಾರೋ ಏನೋ ಗೊತ್ತೇ ಆಗೋದಿಲ್ಲ. ಮತ್ತು ಈಗಂತೂ ಆ ಟೇಸ್ಟಿಂಗ್ ಪೌಡರು ಅದು ಇದು ಹಾಕಿ ಎಲ್ಲ ಆಹಾರದ ಇದು ಸ್ವಲ್ಪ ಜೀರಿಗೆ ಹಾಕಿದೆ, ಎಲ್ಲ ಆಹಾರದ ಇದನ್ನ ಕೆಡಿಸ್ಲಿಕತ್ತಾರ ರೀ. ಈಗ ಇದು ಆಫ್ ಮಾಡಿ ಒಂದು 5 ನಿಮಿಷ ಮುಚ್ಚಿಟ್ಕೋಬೇಕು. ಅದು 5 ನಿಮಿಷ ಆಗೋ ತನಕ ಆರಬೇಕಲ್ರಿ, ಅದನ್ನು ಮುಚ್ಚಿಟ್ಕೋಬೇಕು. ಅದಕ್ಕೆ ನಾವು ಮನೆ ಒಳಗೆ ಮಾಡ್ಕೊಳ್ಳೋದು ಭಾರಿ ಚಲೋ. ಈಗ ಆರಿದ ಮೇಲೆ ಎಲ್ಲ ನಾನು ಮಿಕ್ಸರ್ಗೆ ಹಾಕ್ಲಿಕತ್ತೀನಿ. ಇದು ವಟಾಣಿ ಕಾಳು ಮತ್ತು ಬಟಾಟಿ ಬೇಯಿಸ್ಕೊಂಡಿದ್ವಲ್ಲ ಇದನ್ನೂ ಹಾಕಬೇಕು. ಯಾಕಂದ್ರೆ ಏನಾಗ್ತದೆ ರೀ, ಅದು ಒಂದು ಮಸಾಲೆ ಗಟ್ಟಿ ಥಿಕ್ ಫಾರ್ಮ್ ಒಳಗೆ ಬರ್ತದೆ. ಸ್ವಲ್ಪ ಉಪ್ಪು ಹಾಕಿ ಮಿಕ್ಸರಿಗೆ ಹಾಕ್ಕೊಂಡೆ. ಈಗ ನೋಡ್ರಿ, ನಮ್ಮ ಮಸಾಲೆ ರೆಡಿ ಆಯ್ತು. ಈಗ ಒಗ್ಗರಣೆ ಹಾಕ್ಕೊಂಡ್ರಿ. ಒಂದು ಪ್ಯಾನ್ ಒಳಗೆ ಸ್ವಲ್ಪ ಎಣ್ಣೆ ಹಾಕಿ ಅದಕ್ಕೆ ಸಾಸಿವೆ ಹಾಕಬೇಕು, ಆಮೇಲೆ ಜೀರಿಗೆ ಹಾಕಬೇಕ್ರಿ ಸ್ವಲ್ಪ, ಆಮೇಲೆ ಸ್ವಲ್ಪ ಅರಿಶಿನ ಪುಡಿ ಹಾಕಬೇಕು. ಇವಿಷ್ಟು ಹಾಕಿ, ಇಲ್ಲಿ ನೋಡ್ರಿ ಜೀರಿಗೆ ಹಾಕಿದೆ, ಆಮೇಲೆ ಅರಿಶಿನ ಪುಡಿ ಹಾಕೋದು. ಒಗ್ಗರಣೆ ಹಾಕ್ತೀವಲ್ರಿ, ಹಂಗೆ ಒಂದು ಸಾದಾ ಒಗ್ಗರಣೆ ಹಾಕೋದು. ಹಾಕಿ ಒಂದಿಷ್ಟು ಟೊಮೆಟೊ ಮತ್ತು ಈರುಳ್ಳಿ ಹಾಕಬೇಕು ಒಗ್ಗರಣೆಗೆ. ಹಾಕಿ ಅವನ್ನ ತಾಳಿಸಿ ಒಂದು 5 ನಿಮಿಷ ತಾಳಿಸ್ಬೇಕ್ರಿ. ತಾಳಿಸಿ ಅದಕ್ಕೆ ನಾವು ಬೇಯಿಸಿಟ್ಕೊಂಡಿರ್ತೀವಲ್ಲ ವಟಾಣಿ ಕಾಳು ಮತ್ತು ಬಟಾಟಿ, ಇದನ್ನೊಂಚೂರು ಸ್ಮ್ಯಾಶ್ ಮಾಡಿ ಅದನ್ನು ಹಾಕಬೇಕು ಅದು ಒಗ್ಗರಣೆಗೆ. ಹಾಕಿ ಹಂಗೆ ಕೈ ಆಡಿಸ್ಬೇಕು. ಕೈ ಆಡಿಸಿ ಒಂದು 2 ನಿಮಿಷ ಬಿಟ್ಟು ಅದಕ್ಕೆ ನಾವೇನು ಮಸಾಲೆ ರುಬ್ಬಿಟ್ಕೊಂಡಿರ್ತೀವಲ್ರಿ, ಇದೆಲ್ಲ ಈರುಳ್ಳಿ ಎಲ್ಲ ಮಸಾಲೆ ರುಬ್ಬಿಟ್ಕೊಂಡಿದ್ವಲ್ಲ ಆ ಮಸಾಲೆ ಹಾಕಬೇಕೆಲ್ಲ. ಇಷ್ಟು ಮಸಾಲೆ ಹಾಕಿ ಅದಕ್ಕೊಂದು ಸ್ವಲ್ಪ ಅಂದ್ರೆ ನೀರು ಹಾಕಿ ಎಲ್ಲ ಬಳ್ದು ಹಾಕಬೇಕು. ಹಾಕಿ ಒಂದು 2 ನಿಮಿಷ ಕುದಿಸ್ಬೇಕ್ರಿ. ಇದು ನೋಡ್ರಿ, ಭಾಳ ಗಟ್ಟಿ ಆಗಬಾರ್ದು ಇದು ಪಲ್ಯ, ಹಂಗೆ ಭಾಳ ನೀರು ಆಗಬಾರ್ದು ರೀ, ಒಂದು ಮೀಡಿಯಮ್ ಇದ್ರೊಳಗೆ ಇರಬೇಕು. ಈಗೆಲ್ಲ ನೀರು ಹಾಕಿದೆ ರೀ ಇದಕ್ಕೆ, ಸ್ವಲ್ಪ ಮಸಾಲೆ ರುಬ್ಕೊಂಡಿದ್ದೆಲ್ಲ ನೀರು ಹಾಕಿ ಇದನ್ನ ಕೈ ಆಡಿಸ್ಬೇಕು. ಒಂದು 5 ನಿಮಿಷ ಕುದಿಬೇಕು ರೀ. ಇದೇನು ಭಾಳ ಹೊತ್ತು ಕುದಿಯೋದು ಬೇಕಾಗಂಗಿಲ್ಲ, ಯಾಕಂದ್ರೆ ಆಲ್ರೆಡಿ ಎಲ್ಲ ಬೆಂದಿರ್ತಾವಲ್ರಿ. ಸುಮ್ಮನೆ ಮಸಾಲೆ ಸಲುವಾಗಿ ಇದನ್ನು ಮಾಡೋದು. ಇನ್ನು ನನಗೆ ಯಾಕೋ ಒಂದು ಸ್ವಲ್ಪ ಗಟ್ಟಿ ಅನ್ನಿಸ್ತು, ಅದಕ್ಕೆ ಸ್ವಲ್ಪ ನೀರು ಹಾಕಿದೆ ಮತ್ತು ಇದಕ್ಕೆ. ಈಗ ನೋಡ್ರಿ, ಇದಕ್ಕೆ 2 ಸ್ಪೂನ್ ಗರಂ ಮಸಾಲೆ ಹಾಕ್ಲಿಕತ್ತೀವಿ. ಆಲ್ರೆಡಿ ನಾವು ಮಸಾಲೆ ಹಾಕಿದ್ರು ಗರಂ ಮಸಾಲೆನೂ ಹಾಕಬೇಕ್ರಿ, ಚಲೋ ರುಚಿ ಅನ್ನಿಸ್ತದೆ. ನಾ ಇಲ್ಲೇ ಖಾರ ಪುಡಿ ಹಾಕಲಿಲ್ಲ, ಯಾಕಂದ್ರೆ ಮೆಣ್ಸಿನ್ಕಾಯಿ ಹಾಕಿದ್ದಕ್ಕೆ ಖಾರ ಪುಡಿ ಹಾಕಲಿಲ್ಲ. ನೀವು ಬೇಕಂದ್ರೆ ಖಾರ ಪುಡಿ ಹಾಕ್ಕೋಬೋದು. ನಾ ಸ್ವಲ್ಪ ಬೆಲ್ಲ ಹಾಕಿದೆ, ಆಮೇಲೆ ಮತ್ತು ಕೊತ್ತಂಬರಿ ಹಾಕ್ಲಿಕತ್ತೀನಿ ಮೇಲೆ. ಯಾಕಂದ್ರೆ ಹಸಿ ಮೆಣ್ಸಿನ್ಕಾಯಿ ಹಾಕಿರ್ತೀವಲ್ರಿ, ಭಾಳ ಖಾರ ಇದ್ದು ನಮ್ಮ ಮೆಣ್ಸಿನ್ಕಾಯಿ, ಅದಕ್ಕೆ ನಾನು ಖಾರ ಪುಡಿ ಹಾಕಲಿಲ್ಲ. ನೀವು ಬೇಕಂದ್ರೆ ಹಾಕ್ಕೊಳ್ರಿ. ಈಗ ಒಂದು ಸತಿ ಎಲ್ಲ ಸರಿಯಾಗಿ ಕೈ ಆಡಿಸ್ಬೇಕು. ಕೈ ಆಡಿಸಿ ಆಮೇಲೆ ಲಾಸ್ಟಿಗೆ ನೋಡ್ಕೊಂಡು ಹಾಕಬೇಕ್ರಿ ಉಪ್ಪು, ಯಾಕಂದ್ರೆ ಆಲ್ರೆಡಿ ಉಪ್ಪು ಹಾಕಿರ್ತೀವಿ, ಅದ್ರ ಸ್ವಲ್ಪ ನೋಡ್ಕೊಂಡು ಉಪ್ಪು ಹಾಕ್ಕೋಬೇಕು. ಉಪ್ಪು ಹಾಕ್ಕೊಂಡ್ರೆ ಮುಗೀತು. ಇಷ್ಟ ನೋಡ್ರಿ ಇದು ಪಲ್ಯ, ಮತ್ತೇನೂ ಇಲ್ಲ. 5 ನಿಮಿಷ ಕುದಿಸ್ಬೇಕು. ಲಾಸ್ಟಿಗೆ ಇನ್ನೊಂದು ಏನಂದ್ರೆ, ಇದು ರುಚಿ ನೆಕ್ಸ್ಟ್ ಲೆವೆಲಿಗೆ ಹೋಗೋದಂತಾರಲ್ರಿ, ಹಂಗೆ ಹೋಗ್ಲಿಕ್ಕೆ ನೋಡ್ರಿ, ನಾ ಸ್ವಲ್ಪ ಕಸೂರಿ ಮೇಥಿ ಹಾಕ್ಕೊಂಡೀನಿ. ಈ ಕಸೂರಿ ಮೇಥಿ ಒಮ್ಮೆ ಹಾಕಿ ನೋಡ್ರಿ, ಇದಕ್ಕೆ ಇಂಥ ಮಸ್ತ್ ರುಚಿ ಆಗ್ತದೆ ರೀ ಪಲ್ಯ, ಭಾರಿ ರುಚಿ ಆಗ್ತದೆ.
ಇದನ್ನು ಲಾಸ್ಟಿಗೆ ಹಾಕ್ಬೇಕ್ರಿ, ಇದನ್ನು ಕಸೂರಿ ಮೇಥಿ ಹಾಕಿ ಆಫ್ ಮಾಡಿಬಿಡ್ಬೇಕು ಪಲ್ಯದ್ದು ಇದನ್ನು ಅಷ್ಟು ಭಾಳ ಇದನ್ನು ಬೇಯಿಸೋದೇನು ಬೇಕಾಗಂಗಿಲ್ಲ. ಈಗ ನೋಡಿರಿ ಆತು ನಮ್ಮ ಮಸಾಲೆ ಪುರಿದು ಮಸಾಲೆ ರೆಡಿ ಆಯ್ತು. ಈಗ ಅವು ಇವು ಇರ್ತಾವಲ್ರಿ ಪಾನಿಪುರಿ ಪುರಿ, ಇವನ್ನ ಕರೆದಿಟ್ಕೊಂಡೆ. ಈಗ ಸರ್ವ್ ಮಾಡೋಣ ಬರ್ರಿ. ಪುರಿ ಎಲ್ಲ ಒಂದು ಸತಿ ಸ್ಮ್ಯಾಶ್ ಮಾಡಿ ಹಿಂಗೆ ಪ್ಲೇಟಿಗೆ ಹಾಕ್ಕೊಂಡು ಆಮೇಲೆ ಅದಕ್ಕೆ ನಾವೇನು ಪಲ್ಯ ಮಾಡಿಟ್ಟಿರ್ತೀವಲ್ರಿ ಮಸಾಲೆ ಪುರಿದು ಭಾಜಿ, ಇದನ್ನು ನೋಡ್ರಿ ಇದನ್ನು ಹಾಕ್ಬೇಕು ಮ್ಯಾಲೆ. ನೋಡ್ರಿ ಎಷ್ಟು ಮಸ್ತ್ ಆಗ್ಯದ ನೋಡ್ರಿ. ಯಾವ ಅಂಗಡಿಕ್ಕಿಂತ ಏನಾರ ಕಡಿಮೆ ಅನ್ನಿಸ್ತದೇನ್ರಿ? ಭಾರಿ ಅಂದ್ರೆ ಭಾರಿ ಟೇಸ್ಟು ಹಂಗೆ ರೀ, ಭಾರಿ ಮಸ್ತ್ ಆಗೈತೆ ರೀ ಟೇಸ್ಟ್. ನನ್ನ ಮಗಂತೂ ಭಾರಿ ಇಷ್ಟ ಆಗೋತ್ತು. ಇದು ನೋಡ್ರಿ ಸ್ವಲ್ಪ ಗ್ರೀನ್ ಚಟ್ನಿ ಇದು ನಮ್ಮ ಮನೆಯೊಳಗೆ ಇತ್ತಂತ ಹಾಕಿದೆ, ಹಾಕಲಿಲ್ಲ ಅಂದರೂ ನಡೀತದ್ರಿ. ಇದು ನೋಡ್ರಿ ಸ್ವೀಟ್ ಚಟ್ನಿ, ಇದು ಹಾಕಿದ್ರೆ ಖರೇನ ಟೇಸ್ಟ್ ಖರೇನ ಮಸ್ತ್ ಅನ್ನಿಸ್ತದೆ, ಹಾಕಲಿಲ್ಲ ಅಂದರೂ ನಡೀತದೆ. ಇದು ಸ್ವಲ್ಪ ಈರುಳ್ಳಿ ಹಾಕಿದ್ದೆ ಮೇಲೆ, ಆಮೇಲೆ ಸ್ವಲ್ಪ ಟೊಮ್ಯಾಟೊ, ಆಮೇಲೆ ಕೊತ್ತಂಬರಿ ಹಾಕಿ ಶೇವ್ ಅಂತೂ ಹಾಕ್ಬೇಕು ನೋಡ್ರಿ ಇದಕ್ಕೆ. ನೀವೇನು ಬಿಟ್ಟರು ಶೇವ್ ಮಾತ್ರ ಬಿಡಬೇಡ್ರಿ. ಸ್ವೀಟ್ ಚಟ್ನಿ ಮತ್ತು ಖಾರ ಚಟ್ನಿ ಇಲ್ಲ ಅಂದರೂ ಇವು ಮಾತ್ರ ಹಾಕಲೇಬೇಕ್ರಿ ಬಾಕಿ ಸಾಮಾನು. ನೋಡ್ರಿ ಎಂಥ ಮಸ್ತ್ ಕಲರ್ಫುಲ್ ಆಗಿರೋ ಮಸಾಲೆ ಪುರಿ ರೆಡಿ ಆಯ್ತು. ಅನ್ನಿಸ್ಲಿಕ್ಕತ್ತದಿಲ್ರಿ ಇದು ಅಂಗಡಿದಂಗೆ. ನೋಡ್ರಿ ನೀವು ಒಮ್ಮೆ ಮಾಡ್ಕೊಳ್ರಿ ಮನೆ ಒಳಗೆ, ಮಾಡಿಕೊಂಡು ಹೆಂಗೆ ರುಚಿ ಆತಂತ ನಮಗೆ ಕಮೆಂಟ್ ಮಾಡಿ ತಿಳಿಸ್ರಿ. ನಮಸ್ಕಾರ ವೀಕ್ಷಕರೇ, ಮುಂದಿನ ಅಡುಗೆಯೊಂದಿಗೆ ಮತ್ತೆ ಭೇಟಿ ಆಗೋಣ. ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಲೈಕ್ ಮಾಡಿರಿ ಮತ್ತು ಶೇರ್ ಮಾಡಿರಿ. ನಮಸ್ಕಾರ ವೀಕ್ಷಕರೇ.